ನೋಡಿ ಸರ್, ಇದು ನೋಡಿ ಸರ್, ನವರತ್ನ ಅಂತ ಇಲ್ಲ ಸರ್, ಇದು ನೋಡಿ ಸರ್, ಇದು ಪೂರ್ತಿ ಡೂಪ್ಲಿಕೇಟ್ ಸರ್. ಇದು ವಿಡಿಯೋ ಕಾಲ್ ಮಾಡಿ ಪಾರ್ಸೆಲ್ ನಿಂದಂತ ತೋರಿಸ್ಕೊಂಡು ಡೆಲಿವರಿ ಮಾಡ್ಕೊಳ್ಳಿ, ಜೀನಿಯನಾಗಿ ಸಿಕ್ಕತ್ತೆ. ದೊಡ್ಡ ದೊಡ್ಡ ಕಂಪ್ನಿಗಳು ಸರ್, ಅವ್ರ ಕಂಪ್ನಿ ಸ್ಟಾಪ್ ಮಾಡಿಕೊಂಡು ನಮ್ಮ ಸಮುದಾಯ ಮೇಲೆ ಕಾಲಿಟ್ಟು ಸರ್, ಹಕ್ಕಿ ಪಿಕ್ಕಿ ಹೆಸರ ಮೇಲೆ ಯೂಸ್ ಮಾಡಿಕೊಂಡು ಸರ್. ನೋಡಿ ಸರ್, ಇದೂ ಫ್ರಾಡು. ಹಕ್ಕಿ ಪಿಕ್ಕಿ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ಇದು. ಸ್ವಂತವಾಗಿ ವಿಡಿಯೋ ಕಾಲ್ ಮಾಡಿ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ. ಈ ಮೊದಲು ಯೂಸ್ ಮಾಡಿದಾಗ ಉದುರಂಥ ಕೂದಲು ಕಂಟ್ರೋಲ್ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರದು ಉಪಯೋಗ ಮಾಡ್ಬೋದು ಸರ್. 0 ಕೆಮಿಕಲಿಂದ ತಯಾರು ಮಾಡುವಂಥ ಮದ್ದಾಗತ್ತೆ ಸರ್ ಇದು. ಆದಿವಾಸಿ ಹೇರ್ ಆಯಿಲ್, ಆದಿವಾಸಿ ಹೇರ್ ಆಯಿಲ್, ಆದಿವಾಸಿ ಹೇರ್ ಆಯಿಲ್. ಯಾವ ಸಾಮಾಜಿಕ ಜಾಲತಾಣ ಓಪನ್ ಮಾಡಿದ್ರೂ ಕೂಡ ಆದಿವಾಸಿ ಹೇರ್ ಆಯಿಲ್ದೇ ಸದ್ದು. ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯವನ್ನ ಬಿಟ್ಟು ಬಿಡದೆ ಕಾಡ್ತಿರುವ ಸಮಸ್ಯೆ ಅಂದ್ರೆ ತಲೆ ಕೂದಲು ಉದುರುವ ಸಮಸ್ಯೆ. ಬಹುತೇಕ ಹೆಂಗಸರು ತಲೆ ಕೂದಲು ಜಾಸ್ತಿ ಬೆಳೆಯೋದಿಲ್ಲ ಎಂದು ನಾನಾ ಕಂಪನಿಯ ಹೇರ್ ಆಯಿಲ್ ಬಳಸಿಯೂ ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದಿಲ್ಲ. ಒಂದು ಕಡೆ ವಿವಿಧವಾಗಿ ಜಾಹೀರಾತು ನೀಡುವ ಹೇರ್ ಆಯಿಲ್ ಕಂಪನಿಗಳು, ಮತ್ತೊಂದೆಡೆ ತಾತ ಮುತ್ತಾತನಿಂದ ಕಲಿತು ತಮ್ಮ ಜೀವನಕ್ಕಾಗಿ ಹೇರ್ ಆಯಿಲ್ ಕಸುಬನ್ನ ಮಾಡ್ತಿರುವ ಹಕ್ಕಿ ಪಿಕ್ಕಿ ಆದಿವಾಸಿ ಕುಟುಂಬಗಳು. ಎಲ್ಲಂದ್ರಲ್ಲಿ ಸದ್ದು ಮಾಡ್ತಿರುವ ಈ ಹೇರ್ ಆಯಿಲ್ ಜಾಹೀರಾತುಗಳನ್ನ ನೋಡಿದ ಕುತೂಹಲ ತಣಿಸುವುದಕ್ಕಾಗಿ ನಾವು ಹೊರಟಿದ್ದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಕ್ಕಿ ಪಿಕ್ಕಿ ಸಮುದಾಯದವರೇ ವಾಸಿಸುವ ಅಂಗಡಿ ಹಳ್ಳಿಗೆ. ಮೈಸೂರಿನಿಂದ ಕೆಆರ್ ನಗರ ಮಾರ್ಗವಾಗಿ ಹಾಸನದಿಂದ ಬೇಲೂರು ಮಾರ್ಗವಾಗಿ ಹೊರಟ ನಮಗೆ ಅಂಗಡಿ ಹಳ್ಳಿ ಸಿಕ್ಕೇ ಬಿಡ್ತು. ಬಹುತೇಕ ಹಕ್ಕಿಪಿಕ್ಕಿ ಸಮುದಾಯದವರೇ ವಾಸಿಸುವ ಈ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ನಮಗೆ ಪ್ರೀತಿಪೂರ್ವಕ ಸ್ವಾಗತ ನೀಡಿದ್ರು ಆದಿವಾಸಿ ಹಕ್ಕಿಪಿಕ್ಕಿ ನೀಲಾಂಬರಿ ಹೇರ್ ಆಯಿಲ್ ನ ಮಾಲೀಕರಾದ ಅರ್ಜುನ್ ಬೈ ಮತ್ತು ಸಹೋದರರು. ನಮಗೆ ಕಂಡಿದ್ದು ವಿವಿಧ ಆಯುರ್ವೇದ ಗಿಡಮೂಲಿಕೆಗಳು, ಸ್ಥಳದಲ್ಲೇ ಹೇರ್ ಆಯಿಲ್ ಉತ್ಪಾದಿಸುತ್ತಿದ್ದ ದೊಡ್ಡ ಪಾತ್ರೆಯಲ್ಲಿ ಕೊತ ಕೊತ ಕುದಿಯುತ್ತಿದ್ದ ಸ್ವಾಭಾವಿಕ ಹೇರ್ ಆಯಿಲ್. ಏನಿದು ಹೇರ್ ಆಯಿಲ್? ಇದು ಹೇಗೆ ತಯಾರಿಸ್ತಾರೆ? ಎಣ್ಣೆ ತಯಾರಿಸಲು ಯಾವೆಲ್ಲ ಗಿಡಮೂಲಿಕೆಗಳನ್ನ ಬಳಸ್ತಾರೆ ಅನ್ನೋದನ್ನ ಅರ್ಜುನ್ ಬೈ ಸಹೋದರರ ಬಾಯಲ್ಲಿ ಕೇಳೋಣ ಬನ್ನಿ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಪವಿತ್ರಾಜು. ನಮ್ಮದು ಹಾಸನ್ ಟು ಬೇಲೂರು ರೋಡಲ್ಲಿ ಅಂಗಡಿ ಹೇಳಿ ಸರ್. ನಮ್ಮದು ಅರ್ಜುನ್ ಬಾಯಿ ಮನೆ, ಅರ್ಜುನ್ ಫ್ಯಾಮಿಲಿಯವರು ಮನೆಯವರು ನಾವು ಇರೋದು ಸರ್. ಸರ್ ನಮ್ಮದು ಬಂದ್ಕೊಂಡು ಹಕ್ಕಿ ಪಿಕ್ಕಿ ಆದಿವಾಸಿ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ಕಡೆ ಮಾತಾಡ್ತಿರೋದು. ಯಾಕಂತ ಹೇಳಿದೆ ಸರ್, ನಮ್ಮದು ಬಂದ್ಕೊಂಡು ಮೂಲವಾಸಿ ಆಗುತ್ತೆ, ಬುಡುಕಟ್ಟು ಅಲೆಮಾರಿ ಜನಾಂಗ ಸರ್. ನಮ್ಮದು ಪರಂಪರೆ ಬಂದ್ಕೊಂಡು 61 ಬಂದಿರೋದು ಸರ್. ಇದು ನಮ್ಮದು ಕರ್ನಾಟಕದಲ್ಲಿ ಇರೋದು ಮಾತ್ರ 0.1 ಪಾಪ್ಯುಲೇಷನ್ ಇರೋದು, ವಿತ್ ಕರ್ನಾಟಕದಲ್ಲಿ ಮಾತ್ರ ಇರೋದು. ಭಾರತನೂ ಎಲ್ಲಿನೂ ಇಲ್ಲ ಸರ್. ಆದರೆ ನಮ್ಮ ಹೆಸರು ಉಪಯೋಗ ಮಾಡಿಕೊಂಡು ಕೆಲವು ಜಾಗ ಫ್ರಾಡ್ ಆಗ್ತಿದೆ ಸರ್. ಇಲ್ಲಿ ನಮ್ಮ ಕರ್ನಾಟಕ ಜನರಲ್ಲೂ ತುಂಬ ಫ್ರಾಡ್ ಆಗ್ತಿದೆ. ಮತ್ತು ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಈ ಈಸ್ಟ್ ಇಂಡಿಯಲ್ಲಿ ತುಂಬ ಫ್ರಾಡ್ ಆಗ್ತಿದೆ ಸರ್. ನಮ್ಮ ಹೆಸರು ಉಪಯೋಗ ಮಾಡಿಕೊಂಡು, ಹಕ್ಕಿ ಪಿಕ್ಕಿ ಹೆಸರು ಉಪಯೋಗ ಮಾಡಿಕೊಂಡು ದೊಡ್ಡ ದೊಡ್ಡ ಕಂಪ್ನಿಗಳು ಯೂಸ್ ಮಾಡ್ತಾವ್ರೆ ಸರ್. ಹಕ್ಕಿ ಪಿಕ್ಕಿ ಸಮುದಾಯ ಅಂತ ಹೇಳಿಬಿಟ್ರೆ ಸರ್, ನಮ್ಮದು ಮಾತ್ರ ಉಪಯೋಗ ಮಾಡ್ತಿರೋ ಸರ್. ಹಕ್ಕಿ ಪಿಕ್ಕಿ ಜನಾಂಗಗಳು ನಾವು ಸರ್, ನಾವೇ ನಮ್ಮದೇ ಸಮುದಾಯದಿಂದ ತಯಾರಾಗೋದು ಗಿಡಮೂಲಿಕೆ ಮುದ್ದಾಗುತ್ತೆ ಸರ್. 100% ಜೀನಿಯನ್ ಆಗುತ್ತೆ ಸರ್, 100ಕ್ಕೆ 100 ಗ್ಯಾರಂಟಿ ಆಗುತ್ತೆ ಸರ್. ಯಾಕಂತ ಹೇಳಿದರೆ ಈ ಪ್ರಾಡಕ್ಟ್ ಇದಿಲ್ಲ ಸರ್, ಈ ಮೊದಲು ಯೂಸ್ ಮಾಡಿದಾಗ ಉದುರಂಥ ಕೂದಲು ಕಂಟ್ರೋಲ್ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರದು ಉಪಯೋಗ ಮಾಡ್ಬೋದು ಸರ್. 0 ಕೆಮಿಕಲಿಂದ ತಯಾರು ಮಾಡುವಂಥ ಮದ್ದಾಗುತ್ತೆ ಸರ್ ಇದು. ಸರ್ ಇದರಲ್ಲಿ ಬಂದ್ಕೊಂಡು ಹೇಳಿದೆ ಸರ್, ಇದು 4 ಥರದ ಆಯಿಲ್ ಇರ್ತವೆ ಸರ್. ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ, ಬೇವಿನ ಎಣ್ಣೆ, ಎಳ್ಳು ಎಣ್ಣೆಲಿ ನಾವು ಬಯಸ್ತೀವಿ ಸರ್. ಇಷ್ಟು ಗಿಡಮೂಲಿಕೆ ಹಾಕ್ಕೊಂಡು ನಾವು 108 ಹೇಳೋದು ಸರ್. ಅದು ಒಂದು ಇದಾಗ್ಬಿಟ್ಟಿದೆ ಸರ್, ಒಂದು ಪದ ಆಗಿದೆ ಸರ್ 108. ಅದಕ್ಕಿಂತ ಒಂದು 5 ಜಾಸ್ತಿನೂ ಆಗುತ್ತೆ ಸರ್. ಹಾಕೊಟ್ಟೆ ಸರ್ ತುಂಬ ಜಾಸ್ತಿ ಪ್ರಾಡಕ್ಟ್ ಆಗುತ್ತೆ ಸರ್. ಆಯ್ತಾ ಸರ್? ನಾವು ಗಿಡಮೂಲಿಕೆ ಅಂತ ಹೇಳಿಬಿಟ್ಟೆ ಸರ್. ಕೆಲವು ಗಿಡಮೂಲಿಕೆ ಬಂದ್ಕೊಂಡು ನಮ್ಮ ಕಾಡಲ್ಲಿ ನಾವು ತೊಗೊಳ್ತೀವಿ ಸರ್. ಕೆಲವು ಗಿಡಮೂಲಿಕೆ ಬಂದ್ಕೊಂಡು ಸರ್ ನಮ್ಮದು ಅಟ್ಟಪಾಡಿ ಪಾಲ್ಕಾಡೆ ತೊಗೊಂಡ್ಬರ್ತೀವಿ ಸರ್. ವೈನಾಡು ಹೋಗ್ತೀವಿ ಮತ್ತು ಅಟ್ಟಪಾಡಿ ಪಾಲ್ಕಾಡಲ್ಲಿ ತೊಗೊಂಡ್ಬರ್ತೀವಿ ಸರ್. ಕೇರಳ ಸ್ಟೇಟ್ ತೊಗೊಂಡ್ಬರ್ತೀವಿ ಸರ್. ಕೆಲವು ನಮ್ಮ ತಾವು ಎಷ್ಟು ಸಿಗುತ್ತೋ ಅಷ್ಟು ನಾವು ತಯಾರು ಮಾಡ್ತೀವಿ, ಕೆಲವು ನಾವು ಅಲ್ಲಿ ತೊಗೊಂಡ್ಬರ್ತೀವಿ ಸರ್. ಆದರೆ ಸರ್ 60% ನಾವು ಅಲ್ಲಿಂದ ತೊಗೊಂಡ್ಬರೋದು ಸರ್. ಸರ್ ಇಲ್ಲಿ ತಯಾರು ಮಾಡೋದು ಸರ್, ಬೆಟ್ಟದ ನೆಲ್ಲಿಕಾಯಿ ತಯಾರು ಮಾಡ್ತೀವಿ, ಮತ್ತು ಚಿಕ್ಕ ಈರುಳ್ಳಿ ಹಾಕ್ತೀವಿ ಸರ್, ಮತ್ತು ಅಲೆವೆರೆ ಹಾಕ್ತೀವಿ, ಮತ್ತು ನಮ್ಮದು ಒಂದು ಗುಲಾಬಿ ಹೂವು ಹಾಕ್ತೀವಿ ಸರ್. ಆಯ್ತಾ? ಮತ್ತು ಎಲೆಮುರಿ ಬೆಳ್ಮುರಿ ಹಾಕ್ತೀವಿ, ನಮ್ಮ ಅರೆಟ್ ಅಂತ ಹೇಳ್ತೀವಿ ಸರ್, ಅರೆಟ್ ಹಾಕ್ತೀವಿ ಸರ್. ಸೊ ಇದು ಅಲೆವೆರಾ ಸರ್, ಇದು ಬೆಟ್ಟದ ನೆಲ್ಲಿಕಾಯಿ ಸರ್, ಅದು ಗುಲಾಬಿ ಹೂವು ಸರ್, ಇದು ಡ್ರೈ ಆಗಿದ್ದು ಗುಲಾಬಿ ಹೂವು, ಅದು ಎಲೆಮುರಿ ಬೆಳ್ಮುರಿ ಸರ್. ಮತ್ತು ಅದು ಲಾಸ್ಟ್ ಇದೆಲ್ಲ ಸರ್ ತರ್ವಣ ಹೂವು ಸರ್, ಅದು ತರ್ವಣ ಹೂವು, ಅದು ಯೆಲ್ಲೋ ಕಲರು. ಮತ್ತು ಅದು ಇದೆಲ್ಲ ಸರ್ ನಮ್ಮದು ದಾಸವಾಳ ಹೂವು, ಡ್ರೈ ಆಗೋದು ದಾಸವಾಳ ಹೂವು ಸರ್. ಇದು ಅರಟ್ಯ, ಇದು ಸರ್ ನಮ್ಮದು ಸಿಗೆಕಾಯಿ ಸರ್, ಕರಿಬೇವು ಡ್ರೈ ಆಗಿರೋದು. ಮತ್ತು ಇದು ಸರ್ ಬೇವಿನ ಸೊಪ್ಪು ಸರ್ ಡ್ರೈ ಆಗಿರೋದು, ಚಿಕ್ಕ ಈರುಳ್ಳಿ, ಮತ್ತು ಅಷ್ಟು ಗಿಡಮೂಲಿಕೆ ಹಾಕ್ತೀವಿ ಸರ್. ಆ್ಯಕ್ಚುಲಿ ಸರ್ ಸೈಡ್ ಅಫೆಕ್ಟ್ ಆಗಲಿಕ್ಕೆ ಸರ್ ಕಣ್ಣಿಂದ ತಾವು ಆ್ಯಕ್ಚುಲಿ ಬಂದಿದ್ದೀರಾ ಸರ್, ನೀವೇ ಕನ್ಫರ್ಮ್ ಮಾಡ್ಬೋದು ಸರ್.
ಫಸ್ಟು ತಾವೇ ಚೆಕ್ ಮಾಡಿ ನೋಡಿ ಸರ್. ನಿಮಗೆ ಯಾವುದು ಡೌಟ್ ಬಂದಿದ್ದು ಯಾವಾಗ ನಿಮಗೆ ಯಾವುದು ಸೈಡ್ ಎಫೆಕ್ಟ್ ಬಂದರೆ ಸರ್ ನೀವು ನಮಗೆ ಕಂಪ್ಲೇಂಟ್ ಮಾಡ್ಬೋದು ಸರ್. ಸರ್ ತಯಾರು ಮಾಡೋದು ವಿಧಾನ ಬಂದ್ಕೊಂಡು ಸರ್ ಫಸ್ಟ್ ಬಂದ್ಕೊಂಡು ಸರ್ ನಾವು ಒಲೆಯಲ್ಲಿ ತಯಾರು ಮಾಡ್ತಿದ್ವಿ ಸರ್. ನಾವು ಮನೆ ಚಿಕ್ಕದಿತ್ತು, ಆ ನಂತರಾಗಿ ನಾವು ಒಲೆಯಲ್ಲಿ ತಯಾರು ಮಾಡ್ತೀವಿ ಸರ್. ಗೋರ್ಮೆಂಟ್ ಮನೆ ಬಂದಾಗ ಸರ್ ಆ ಮನೆಯಿಂದ ನಾವು ಸ್ವಲ್ಪ ಕೈಯಿಂದ ದುಡ್ಡು ಹಾಕ್ಕೊಂಡು ಸ್ವಲ್ಪ ಮನೆ ಮಾಡಿದ್ದೀವಿ ಸರ್. ಆ್ಯಕ್ಚುಲಿ ನಾವು ಇಲ್ಲಿ ಒಲೆಯಲ್ಲಿ ತಯಾರು ಮಾಡೋಂಗೆ ಆಗಲ್ಲ ಸರ್. ತಾವು ನೋಡ್ಬೋದು ಸರ್ ಅಲ್ಲಿ ನಾವು ಇವಾಗ ಗ್ಯಾಸ್ ಸ್ಟೌದಿಂದ ನಾವಿಲ್ಲಿ ತಯಾರು ಮಾಡ್ತೀವಿ ಸರ್. ಇಷ್ಟು ಗಿಡಮೂಲಿಕೆ ಹಾಕ್ಕೊಂಡು ಎಣ್ಣೆಲಿ ಹಾಕ್ಕೊಂಡು 8 ಗಂಟೆ 9 ಗಂಟೆ ಕಾಲ ನಾವು ಎಣ್ಣೆ ತಯಾರು ಮಾಡಿಕೊಂಡು ಅದಕ್ಕಿನ್ನೂ ಒಂದು ದಿವಸ 2 ದಿವಸ ನಾವು ಹದಲ್ಲಿ ಬಿಟ್ಕೊಂಡು ಸರ್ ಆ ನಂತರ ಅದು ಫಿಲ್ಟರ್ ಮಾಡಿಕೊಂಡು ಬಾಟಲ್ ಹಾಕ್ಕೊಂಡು ಕಸ್ಟಮರ್ಗೆ ನಾವು ಆನ್ಲೈನಲ್ಲಿ ಕಳಿಸ್ತೀವಿ ಸರ್. ಇಲ್ಲ ಸರ್, ಇದು ನಮ್ಮದು ಹೋಮ್ ಪ್ರಾಡಕ್ಟ್ಸ್. ಇದು ಮನೆಯಲ್ಲಿ ತಯಾರು ಮಾಡುವಂಥ ಜೀನಿಯನ್ ಆಗುತ್ತೆ ಸರ್. ಇದು ಸರ್ ಇದನ್ನು ಯೂಸ್ ಮಾಡೋದ್ರಲ್ಲಿ ಸರ್ ಚಿಕ್ಕವರು ಮತ್ತು 5 ವರ್ಷದ ಮೇಲೆ ಯಾರ್ದು ಯೂಸ್ ಮಾಡ್ಬೋದು ಸರ್. ಸರ್ಕಾರದಿಂದ ಪರ್ಮಿಷನ್ ನಮಗೆಲ್ಲ ಸಿಗಿದೆ ಸರ್. ಪರ್ಮಿಷನ್ ಹೇಳ್ಬಿಟ್ಟೆ ಸರ್. ಆ್ಯಕ್ಚುಲಿ ನಮ್ಮದು ಬಂದ್ಕೊಂಡು ನಾವು ಬಂದಿರೋದೇ ಸರ್ ST ಕ್ಯಾಶ್ ಸರ್. ನಾವು ಬಂದ್ಕೊಂಡು ಸರ್ ಹಕ್ಕಿ ಪಿಕ್ಕಿ ಕಮಿಟಿ ಸರ್. ಚಿಕ್ಕ ಕಮಿಟಿ ಆಗುತ್ತೆ ಸರ್. 0.5% ಆಗುತ್ತೆ ಸರ್. ಅದೇನು 2-3 ಡಿಸ್ಟ್ರಿಕ್ಟ್ ಇರೋದು ಮಾತ್ರ ಕರ್ನಾಟಕ ಮಾತ್ರ ಸರ್. ಆಲ್ ಓವರ್ ಇಂಡಿಯಲ್ಲಿ ಎಲ್ಲಿನೂ ಇಲ್ಲ ಸರ್ ನಮ್ಮದು. ಸರ್ ಒರಿಜಿನಲ್ ಆದಿವಾಸಿಯಲ್ಲಿ ಡೂಪ್ಲಿಕೇಟ್ ಆದಿವಾಸಿಯಲ್ಲಿ ನಾವು ಈಗ ತೋರಿಸ್ತೀನಿ ಸರ್. ಅದು ತೋರಿಸ್ಲಾ ಸರ್? ನೋಡಿ ಸರ್, ಇಲ್ಲಿ ನೋಡಿಲಿ 1-2 ಜಾತಿ ಇಲ್ಲ ಸರ್. ನಮ್ಮ ಸಮುದಾಯ ಮೇಲೆ ಕಾಲು ಇಡ್ತಿರೋದು ಸರ್ ದೊಡ್ಡ ಕಂಪ್ನಿಗಳು ಸರ್. ಚಿಕ್ಕ ಕಂಪ್ನಿ ಇಲ್ಲ ಸರ್, ದೊಡ್ಡ ಕಂಪ್ನಿಗಳು ಸರ್. ಅವ್ರ ಕಂಪ್ನಿ ಸ್ಟಾಪ್ ಮಾಡಿಕೊಂಡು ನಮ್ಮ ಸಮುದಾಯ ಮೇಲೆ ಕಾಲಿಟ್ಟು ಸರ್ ಹಕ್ಕಿ ಪಿಕ್ಕಿ ಹೆಸರ ಮೇಲೆ ಯೂಸ್ ಮಾಡಿಕೊಂಡು ಸರ್. ನೋಡಿ ಸರ್ ಇದೂ ಫ್ರಾಡು. ನೋಡಿ ಸರ್ ಏನೇನು ಎಷ್ಟು ಕಲರ್ ಇದೆ ಸರ್. ರೆಡ್ಡು, ಬ್ಲ್ಯಾಕು, ವೈಟು, ಗ್ರೀನು. ನೋಡಿ ಸರ್ ಇದು ನೋಡಿ ಸರ್ ನವರತ್ನ ತೈಲ ಸರ್. ಇದಿಲ್ಲ ನೋಡಿ ಸರ್, ಇದು ಪೂರ್ತಿ ಡೂಪ್ಲಿಕೇಟ್ ಸರ್. ಇದು ನೋಡಿ 1-2 ಜಾತಿ ಇಲ್ಲ ಸರ್, ಇಷ್ಟು ಜಾತಿಗಳು ಇದೆ ಸರ್. ನೋಡಿಲಿ ಇದು ನೋಡಿ, ಇದು ಪೂರ್ತಿ ಇದು ಏನಿದೆ ಅಂತ ಗೊತ್ತಿಲ್ಲ ಸರ್. ಇದು ಪೂರ್ತಿ ಫ್ರಾಡ್ ಆಗ್ತಿದೆ ಸರ್. ನೋಡಿ ಸರ್ ಎಷ್ಟು ಫ್ರಾಡ್ ಆಗ್ತದೆ ನೋಡಿ ಸರ್. ಹೌದು ಸರ್, ನಮ್ಮ ಹೆಸರು ಉಪಯೋಗ ಮಾಡಿಕೊಂಡು ತುಂಬ ಫ್ರಾಡ್ ಆಗ್ತಿದೆ ಸರ್. ಕನ್ಫರ್ಮ್ ಮಾಡಬೇಕಂತ ಹೇಳಿದೆ ಸರ್. ಫಸ್ಟು ನಮಗೆ ವೀಡಿಯೋ ಕಾಲ್ ಮಾಡಿ ಸರ್. ವೀಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ಅಂತ ಬುಕ್ ಮಾಡ್ಕೊಳ್ಳಿ ಸರ್. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಕಸ್ಟಮರ್ ಬುಕ್ ಮಾಡಿದಾಗ ಸರ್ ನಮ್ಮ ಪ್ರಾಡಕ್ಟ್ ಹೋಗೋ ಮುಂಚೆನೇ 1 ದಿವಸ ಮುಂಚೆನೇ ಡೂಪ್ಲಿಕೇಟ್ ಪ್ರಾಡಕ್ಟ್ ಅಲ್ಲಿ ಡೆಲಿವರಿ ಆಗಿರ್ತವೆ ಸರ್. ಅದು ಎಂಥ ಕಾರಣದ್ದು ನಮ್ಗೇನು ಗೊತ್ತಾಗಲ್ಲ ಸರ್. ಅದೊಂದು ಮಾತಾ ನಿಮಗೆ ಒಂದು ಬೇಕಂತ ಹೇಳಿದೆ ಸರ್. ಇದೇ ನಮ್ದು ಜೀನಿಯನ್ ಆಗುತ್ತೆ ಸರ್. ಇದನ್ನ ಒಂದಿಷ್ಟು ಸೆಲೆಬ್ರಿಟಿಗಳು ಕೂಡ ಬಳಸಿ ಇದನ್ನ ಪ್ರಮೋಟ್ ಕೂಡ ಮಾಡಿದ್ದಾರೆ. ಈ ಸ್ಥಳಕ್ಕೆ ಭೇಟಿ ನೀಡಿ ಒಳ್ಳೆಯ ಮಾತುಗಳನ್ನೇ ಹಾಡಿದ್ದಾರೆ. ತಮ್ಮ ಮನೆಗಳಲ್ಲಿ ಈ ರೀತಿ ಹೇರ್ ಆಯಿಲ್ ಉಪಯೋಗಿಸಿ ಜೀವನ ಕಟ್ಟಿಕೊಂಡಿರುವ ಈ ಕುಟುಂಬಗಳಿಗೆ ನಕಲಿ ಹೇರ್ ಆಯಿಲ್ಗಳ ದಂಧೆ ಈ ಕುಟುಂಬಗಳನ್ನ ಆತಂಕಕ್ಕೀಡು ಮಾಡ್ತಿವೆ. ಅಮೆಜಾನ್, ಫ್ಲಿಪ್ಕಾರ್ಟ್ ಸೇರಿದಂತೆ ವಿವಿಧ ಶಾಪಿಂಗ್ ಆಪ್ಗಳ ಮೂಲಕ ಆದಿವಾಸಿ ಹೇರ್ ಆಯಿಲ್ ಬಳಸಿ ಮೋಸ ಹೋಗ್ತಿದ್ದಾರೆ ಎನ್ನುವ ನೋವು ತೋಡಿಕೊಂಡ್ರು ಅರ್ಜುನ್ ಬೈ ಸಹೋದರರು. ನೋಡಿ ಇದೊಂದು ಪಾರ್ಸಲ್ ನೋಡಬಹುದು. ಮತ್ತು ಇದು ನಮ್ಮದು ಸಿಗೋದು ಸರ್ ಅರ್ಧ ಲೀಟ್ರು 1 ಲೀಟ್ರ್ ಅಷ್ಟೇ ಸಿಗೋದು ಸರ್. 100 ml 200 ml ನಮ್ಮದು ಸಿಕ್ಕಲ್ಲ ಸರ್. ಅರ್ಧ ಲೀಟ್ರು ಬಿಟ್ಟರೆ 1 ಲೀಟ್ರು ಅಂತ ಹೇಳ್ಬಿಟ್ಟು ಸರ್ 2 ಬಾಟ್ಲಿ ಸೇರಿದಾಗ 1 ಲೀಟ್ರು, 1 ಬಾಟ್ಲಿ ತೊಗೊಂಡಾಗ ಅರ್ಧ ಲೀಟ್ರ್ ಸರ್. ಇದು 500 ml ಸರ್. ಇದು ರೇಟ್ ಬಂದ್ಕೊಂಡು 1500 ನಾವು ಡೆಲಿವರಿ ಮಾಡ್ತೀವಿ ಸರ್. ಡೆಲಿವರಿ ಫ್ರೀ ಇರ್ತದೆ ಸರ್. ಇದು ನಾವು ಆಲ್ ಓವರ್ ಇಂಡಿಯಾ ಅವೈಲಬಲ್ ಉಂಟು ಸರ್. ಇಂಡಿಯಲ್ಲಿ ಎಲ್ಲಾದರೂ ಹೇಳಿ ಸರ್ ನಾವು ಅವೈಲಬಲ್ ಉಂಟು ಸರ್. ಜಾಸ್ತಿ ನಮ್ಮದು ಕರ್ನಾಟಕದಲ್ಲಿ ಸೇಲ್ ಆಗ್ತಿದೆ ಸರ್. ಆನ್ಲೈನ್ ಬುಕ್ ಮಾಡ್ಬೇಕಂತ ಹೇಳಿದೆ ಸರ್. ಯಾವತ್ತು ಫ್ಲಿಪ್ಕಾರ್ಟು, ಅಮೆಜಾನು ಮತ್ತು ಮೀಶೋ ಅದರಲ್ಲಿ ಬುಕ್ ಮಾಡಲಿಕ್ಕೆ ಹೋಗಲೇಬೇಡಿ. ಅದೆಲ್ಲ ಫೇಕ್ ಆಗುತ್ತೆ ಸರ್. ಜೀನಿಯನಾಗಿ ಬೇಕಂತ ಹೇಳಿದರೆ ತಾವು ವೀಡಿಯೋ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಅಡ್ರೆಸ್ ಕಳಿಸಿ ಆಯಿಲ್ ನಾವು ಸ್ವಂತಾಗಿ ನಾವೇ ಬುಕ್ ಮಾಡ್ತೀವಿ. ಆ ನಂತರಕ್ಕೆ ಪಾರ್ಸಲ್ ಬಂದಾಗ ವೀಡಿಯೋ ಕಾಲ್ ಮಾಡಿ ಪಾರ್ಸಲ್ ನಿಂದಂತ ತೋರಿಸ್ಕೊಂಡು ಡೆಲಿವರಿ ಮಾಡ್ಕೊಳ್ಳಿ. ಜೀನಿಯನಾಗಿ ಸಿಕ್ಕತ್ತೆ. ವೀಡಿಯೋ ಕಾಲ್ ಮಾಡ್ದಂಗೆ ಡೆಲಿವರಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಸರ್. ಕಸ್ಟಮರ್ಗೆ ಬೇಕಂತ ಹೇಳಿದರೆ ಸರ್ ಇಲ್ಲಿ ನಮ್ಮದು ಲೋಗೋ ಇದೆ ಸರ್. ಇದು ನೋಡ್ಕೊತ ಪರ್ಚೇಸ್ ಮಾಡ್ಬೋದು. ಆದರೂ ಇದಕ್ಕೇನು ಕನ್ಫ್ಯೂಸ್ ಆಗಿದ್ದರೆ ಡೈರೆಕ್ಟಾಗಿ ನಮಗೆ ವೀಡಿಯೋ ಕಾಲ್ ಮಾಡಿ ಆನಂತರ ತಾವು ಡೆಲಿವರಿ ಮಾಡ್ಕೊಳ್ಳಿ ಸರ್. ಕಸ್ಟಮರ್ ಡೈರೆಕ್ಟಾಗಿ ಕಾಲ್ ಮಾಡಬೇಕಂತ ಹೇಳಿದೆ ಸರ್. ನಾವು ಕೊಡೋಂಥ ನಂಬರಲ್ಲಿ 8105060564 7204627334 ಈ ನಂಬರ್ಲಿ ಕಾಲ್ ಮಾಡಿಕೊಂಡು ವೀಡಿಯೋ ಕಾಲ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ತಾವು ಡೆಲಿವರಿ ಮಾಡ್ಬೋದು ಸರ್. ಗ್ರಾಹಕಗಳಿಗೆ ನಾವು ಅದೇ ಮಾತಾಡ್ತೀವಿ ಸರ್. ಕಸ್ಟಮರ್ಗಳಿಗೆ ನಾವು ದಯವಿಟ್ಟು ಹೇಳ್ತೀವಿ ಸರ್, ಯಾವತ್ತೂ ಮೋಸ ಹೋಗಬೇಡಿ ಸರ್. ಜೀನಿಯನಾಗಿ ಬೇಕಂತ ಹೇಳಿದರೆ ನಮ್ಮ ನಂಬರನ್ನು ಕಾಲ್ ಮಾಡಿ ವೀಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ಆನಂತರ ತಾವು ಡೆಲಿವರಿ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ, ಗ್ಯಾರಂಟಿ ಕೊಡ್ತೀವಿ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದರಲ್ಲಿ 0 ಕೆಮಿಕಲ್, ನೋ ಸೈಡ್ ಎಫೆಕ್ಟ್, ನೋ ಕೆಮಿಕಲ್ಸ್, ಓನ್ಲಿ ಜೀನಿಯನ್ ಆಗುತ್ತೆ. ಇದು 100% ಗ್ಯಾರಂಟಿ. ಧನ್ಯವಾದ, ನಮಸ್ಕಾರ ಸರ್. ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ವೀಡಿಯೋ ನಮ್ಮದೇ ಇರುತ್ತೆ ಸರ್. ಪೂರಾ ವೀಡಿಯೋ ನಮ್ಮದೇ ಸರ್. ನಾನೇ ಇರುತ್ತೆ ಸರ್. ಅದು ಆದರೂ ಬೈ 1 get 1 ಬಂದುಬಿಡುತ್ತೆ ಸರ್. ಇದು ಕಸ್ಟಮರ್ ಏನು ಗೊತ್ತಾ ಸರ್, ಇಲ್ಲಿ ನೋಡಿಕೊಂಡು ಕ್ಲಿಕ್ ಮಾಡಿಬಿಡೋದು.
ಈಗ ಅಡ್ರೆಸ್ ಕಳಿಸಿದ್ರೆ ಅದು ಲೈಟ್ ಆಗುತ್ತೆ ಅಂತ ಹೇಳ್ಕೊಂಡು ಕ್ಲಿಕ್ ಮಾಡಿದ್ರೆ ಸರ್ ಬೈ ಒನ್ ಗೆಟ್ ಒನ್ ಬಂದುಬಿಡುತ್ತೆ 499 299 ಹೇಳ್ಕೊಂಡು ಸರ್ ಕ್ಲಿಕ್ ಮಾಡಿಬಿಡುತ್ತೆ. ಆವಾಗ ಅಲ್ಲಿ ಹೋಗಿಬಿಡುತ್ತೆ ಸರ್. ಅಲ್ಲಿ ಹೋದ ನಂತರ ಸರ್ ಮತ್ತೆ ತಿರ್ಗಿ ನಮಗೆ ಫೋನ್ ಮಾಡುತ್ತೆ, ಸರ್ ನನಗೆ ಬೈ ಒನ್ ಗೆಟ್ ಒನ್ ಬಂದಿದೆ, ಇದು ಯಾವ ಥರ ಸರ್ ಇದು. ಮತ್ತು ನಾವು ತಿರ್ಗಿ ಹೇಳ್ತೀವಿ, ಮೇಡಮ್ ಅವ್ರಿಗೆ ಯಾವುದೇ ಆದರೂ ಇದ್ರಿ ಮೇಡಮ್ ನನಗೆ ಫೋಟೋ ಕಳಿಸಿ ನಾನು ನೋಡ್ಕೊಂಡು ಹೇಳ್ತೀನಿ. ನೋಡಿದ ತಕ್ಷಣವೇ ಅದು ಬೈ ಒನ್ ಗೆಟ್ ಒನ್. ಮೇಡಮ್ ಅದು ನಮ್ಮದು ಅಲ್ಲ, ಅದು ನಮ್ಮದು ಆಗಲ್ಲ, ನಮ್ಮದು ಬರುತ್ತೆ ಸ್ವಂತವಾಗಿ ಹಕ್ಕಿಪಿಕ್ಕಿ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್. ಇದು ಸ್ವಂತವಾಗಿ ವೀಡಿಯೋ ಕಾಲ್ ಮಾಡಿ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ, ವೀಡಿಯೋ ಕಾಲ್ ಮಾಡಿ ವೀಡಿಯೋ ಕಾಲ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಮತ್ತು ಇದೇ ನಮ್ಮದು ಬರೋದು ಬಾಕ್ಸಲ್ಲಿ ಮೇಡಮ್. ಬಾಕ್ಸಲ್ಲಿನೂ ಹಕ್ಕಿಪಿಕ್ಕಿ ಆದಿವಾಸಿ ಕರ್ನಾಟಕ ಅಂತ ಬರುತ್ತೆ. ಇದು ಫುಲ್ ಬಾಕ್ಸ್ ನಮ್ಮದು ಇದು. ನೀವು ಕೂಡ ಇದೇ ರೀತಿ ತಲೆ ಕೂದಲು ಉದುರುತ್ತಾ ಇದ್ರೆ, ಬೆಳೀತಾ ಇಲ್ಲ ಅಂದ್ರೆ ಹಾಗೂ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಒಮ್ಮೆ ಬಳಸಿ ಹಕ್ಕಿ ಪಿಕ್ಕಿ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್.